ಮಂಗಳೂರಿನ ಬಿಸಿ ರೋಡ್ ಪ್ರತಿಭಟನೆ ಪ್ರಕರಣ ಸಂಬಂಧ ಹಿಂದೂ ಮುಖಂಡರ ವಿರುದ್ಧ ಇದೀಗ 2 ಪ್ರತ್ಯೇಕ ಎಫ್ಐಆರ್ಗಳನ್ನು ದಾಖಲು ಮಾಡಿದ್ದಾರೆ. ಮುಸ್ಲಿಂ ಧರ್ಮವನ್ನು ಅವಹೇಳನ ಮಾಡಿ ಕೊಲೆ ಬೆದರಿಕೆ ಹಾಕಿದ ಆರೋಪದ ಮೇಲೆ ವಿಎಚ್ಪಿಯ ಶರಣ್ ಪಂಪ್ವೇಲ್ ಮತ್ತು ಬಜರಂಗ ದಳದ ಭರತ್ ಹಾಗೂ ಯಶೋಧರ ಕರ್ಭೆಟ್ಟು ವಿರುದ್ಧ ಬಂಟ್ವಾಳ ಠಾಣೆಯಲ್ಲಿ ಕೇಸ್ ನಮೂದಾಗಿದೆ. ಬಂಟ್ವಾಳದ ಮೊಹಮ್ಮದ್ ರಫೀಕ್ ಮತ್ತು ಮೊಹಮ್ಮದ್ ಸಫ್ನಾಜ್ ನವಾಜ್ ದೂರನ್ನ ಕೊಟ್ಟಿದ್ರು. ಇತ್ತ ಪ್ಯಾಲೆಸ್ತೇನ್ ಧ್ವಜ ಹಾರಾಟ ಮತ್ತು ಗಲಾಟೆ ಪ್ರಕರಣ ಸಂಬಂಧ ಕೋಲಾರ ಪೊಲೀಸರು 2 ಆರೋಪಿಗಳನ್ನು ಬಂಧನಕ್ಕೆ ಒಳಪಡಿಸಿದ್ದಾರೆ. ಇದರ ಮಧ್ಯೆಯೂ ತೀರ್ಥಹಳ್ಳಿಯ ಹಣಗೆರೆ ಕಟ್ಟೆಯಲ್ಲಿ ಐ ಸ್ಟ್ಯಾಂಡ್ ವಿತ್ ಪ್ಯಾಲೆಸ್ತೇನ್ ಅಂತ ಫ್ಲೆಕ್ಸ್ ಅನ್ನು ಹಾಕೊಂಡಿದ್ದಾರೆ. ಇದಕ್ಕೆ ಶಾಸಕ ಆರಗ ಜ್ಞಾನೇಂದ್ರ ಆಕ್ರೋಶವನ್ನು ಹೊರಹಾಕಿದ್ರು. ಇನ್ನು ಪ್ಯಾಲೆಸ್ತೇನ್ ಧ್ವಜ ಹಿಡಿದವರ ಮೇಲೆ ಕ್ರಮ ಆಗುತ್ತೆ, ನಾವೇನು ಭಯೋತ್ಪಾದಕ ರಾಜ್ಯ ಮಾಡ್ತಿಲ್ಲ ಅಂತ ಬಿಜೆಪಿಗರಿಗೆ ಸಚಿವ ಶರಣಪ್ರಕಾಶ್ ಪಾಟೀಲ್ ತಿರುಗೇಟು ಕೊಟ್ಟಿದ್ದಾರೆ. ಅತ್ತ ಬಾಗಲಕೋಟೆಯ ಕಾಲ್ದಗಿ ಗ್ರಾಮದ ಕಾಲೇಜು ಹುಡುಗ ತೌಸಿಫ್ ಪಾಕ್ ಧ್ವಜವನ್ನು ಹಿಡಿದಿರುವಂತಹ ಸ್ಟೇಟಸ್ ಅನ್ನು ಹಾಕೊಂಡಿದ್ದಾನೆ. ಇದು ವಿವಾದಕ್ಕೆ ಕಾರಣವಾಯಿತು. ಆಕ್ರೋಶದ ಬೆನ್ನಲ್ಲೇ ಯುವಕನನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡ್ರು. ಅಂದಹಾಗೆ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಪ್ರಕರಣ ಸಂಬಂಧ ನಡೆದು 6 ತಿಂಗಳಾಗಿದೆ. ಆದರೂ ಇಲ್ಲಿಯವರೆಗೂ ಆರೋಪಿಗಳ ವಿರುದ್ಧ ಈವರೆಗೂ ದೋಷಾರೋಪ ಪಟ್ಟಿಯನ್ನ ಪೊಲೀಸರು ಸಲ್ಲಿಕೆ ಮಾಡೇ ಇಲ್ಲ. ಸಂದರ್ಭದಲ್ಲಿ ಯಾರೋ ಕಿಡಿಗೇಡಿಗಳು ವಿ ಸ್ಟ್ಯಾಂಡ್ ವಿತ್ ಪ್ಯಾಲೆಸ್ತೈನ್ ಅನ್ನುವಂತ ಒಂದು ಫ್ಲೆಕ್ಸ್ ಹಚ್ಚಿದ್ದಾರೆ. ಕೂಲಂಕಷವಾಗಿ ತನಿಖೆಗೆ ಒಳಪಡಿಸಬೇಕು ಮತ್ತು ಇದನ್ನ ಎನ್ಐಎಗೆ ಕೊಡುವಂತ ಕೆಲಸ ತಕ್ಷಣ ಆಗಬೇಕು ಅಂತ ಹೇಳಿ ನಾನು ಒತ್ತಾಯಿಸ್ತೇನೆ. ಭಯೋತ್ಪಾದಕ ರಾಜ್ಯ ನಾವು ಮಾಡ್ತಾ ಇಲ್ಲ ನೋಡಿ. ಇಲ್ಲಿ ಡೆಮೋಕ್ರಸಿ ಇದೆ. ಎಲ್ಲೇ ಏನೋ ಒಂದು ಘಟನೆ ಆದ್ರೂ ಕೂಡ ಅದಕ್ಕೆ ಒಂದು ಧರ್ಮದ ಬಣ್ಣ ಕೊಡ್ತಕ್ಕಂಥದ್ದು. ಪ್ಯಾಲೆಸ್ಟೈನ್ದಕ್ಕೆ ಕ್ರಮ ತಗೋತಾರೆ. ಪಾಕಿಸ್ತಾನ ಧ್ವಜ ಹಾಕದವನಿಗೆ ಮಾತ್ರ ಮುಖಾಮುಖಿ ನೋಡದೆ ಅರೆಸ್ಟ್ ಮಾಡಬೇಕು. ವೈರಿ ದೇಶ ಅದು ಬಹಳ ಸರಳ. ಪ್ಯಾಲೆಸ್ಟೈನ್ ಇನ್ನೂ ವೈರಿ ದೇಶ ಆಗಿಲ್ಲ ನಮಗೆ ಪುಣ್ಯಕ್ಕೆ. ಪಾಕಿಸ್ತಾನ್ ಈಸ್ ಎ ಡಿಕ್ಲೇರ್ಡ್ ಎನಿಮಿ ಸ್ಟೇಟ್ ನಮ್ದು. ಇಲ್ಲಿ ಅನ್ನ ತಿಂದಿರೋಂತಹ ಕಚಡ ಫೆಲೋ ಅದನ್ನು ಮಾಡ್ತೀನಿ ಅನ್ನೋದಿದ್ರೆ ಅಲ್ಲಿಗೆ ಹೋಗಿ ಉಣ್ಬೇಕು ಅವನಿಗೆ, ಬುರುಡ ಕೆತ್ಬಿಟ್ಟವನಿಗಷ್ಟೇ. ಅಂದರೆ ಕಾನೂನು ಪ್ರಕಾರದಲ್ಲಿ, ಫಿಸಿಕಲಿ ಅಲ್ಲ, ಅಲ್ಲೇ ಹೋಗಿ ಉಣ್ಬೇಕು. ಪ್ಯಾಲೆಸ್ಟೈನ್ ಇಸ್ ಸ್ಟಿಲ್ ನಾಟ್ ಎನ್ ಎನಿಮಿ ಸ್ಟೇಟ್ ಡಿಕ್ಲೇರ್ಡ್. ಬಟ್ ಸಂಬಂಧವಿಲ್ಲದ ವಿಷಯ ಅದು ಈಗ ಸದ್ಯಕ್ಕೆ, ಮತ್ತು ಭಾರತದ ಕೈಯಲ್ಲಿ ಏನೂ ಇಲ್ಲ ಅಂತ ನನ್ನ ವಾದ. ಆ ವಿಚಾರದಲ್ಲಿ ಭಾರತ ಹೇಳ್ಬಿಟ್ಟ ತಕ್ಷಣ ಕೇಳೋ ಸ್ಟೇಜಲ್ಲಿ ಯಾರೂ ಇಲ್ಲ. ಬೇಡಪ್ಪ, ಅಷ್ಟು ಕೇಳೋದಾದ್ರೆ ಅನ್ನಾರ ಕಮೇನಿನೋ ಯಾರೋ ಬುರುಡ ಬಿಟ್ಟಿದಾರಲ್ಲ ಒಂದು ಕೂತ್ಕೊಂಡು. ಪಾಕಿಸ್ತಾನದಲ್ಲಿ ಯಾಕಪ್ಪ ಪ್ರಾಂತ್ಯಗಳ ಬಗ್ಗೆ ಮುಸ್ಲಿಮರು ಬಡದಾಡ್ಬೇಕಾಗಲಿ? ಪಾಕಿಸ್ತಾನ ಮತ್ತು ತಾಲಿಬಾನ್ ಅದಕ್ಕಿಂತ ಕಟ್ಟರವಾದಿ ಮುಸ್ಲಿಂ ಸರ್ಕಾರ ಬೇಡವಲ್ಲಪ್ಪ, ಅವರಿಬ್ರು ಯಾಕೆ ಬಡದಾಡ್ಬೇಕಲ್ಲ? ಯಾಕೆ ಹಂಗಾರೆ ಇಲ್ಲಿಯ ಭಾರತೀಯ ಮುಸ್ಲಿಮರು ಅಥವಾ ಇರಾನ್ ಕಮೇನಿನೇ ಹೇಳೋಣಪ್ಪ, ಇಲ್ಲ ಜಗಳ ಆಡಬೇಡಿ ನೀವೆಲ್ಲ ಸುಮ್ಮನಿರಿ ಅಂತ ನಿಲ್ಲಿಸ್ಲಿ. ವಾಟ್ ಈಸ್ ಹ್ಯಾಪನಿಂಗ್ ಇನ್ ಸಿರಿಯಾ? ಸೇಮ್. ಹಾಗಾಗಿ ಕೆಲವು ಸಮಸ್ಯೆಗಳಿಗೆ ಯಾರನ್ನೋ ದೂಷಣೆ ಮಾಡ್ಬಿಟ್ಟು ನೀವು ಅವ್ರು ಹೇಳ್ಬಿಟ್ರೆ ಕೇಳ್ಬಿಡ್ತಾರೆ ಅಂತಂದ್ರೆ ಅವ್ರು ಯಾರೂ ಕೇಳಲ್ಲ. ಅಷ್ಟು ಸುಲಭ ಇಲ್ಲ ಈಗಿನ ಪರಿಸ್ಥಿತಿ ಇವತ್ತು.